ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ನಾವು ಪುರಾಣದಲ್ಲಿ ಬರುವ ವೀರ ಬಾಲಕನೊಬ್ಬನ ಕಥೆಯನ್ನು ಬರೆದು ತರಗತಿಯಲ್ಲಿ ಓದಿ. ಅನಂತರ ಎಲ್ಲರೂ ಬರೆದ ಕಥೆಯನ್ನು ತರಗತಿಯ ಹಿರೇಮಣಿಯ ಸಂಗ್ರಹಿಸಿ ಶಿಕ್ಷಕರ ಸಹಕಾರದಲ್ಲಿ ಹಸ್ತಪ್ರತಿ ಸಿದ್ಧಪಡಿಸಿ. ವಿದ್ಯಾರ್ಥಿಗಳೇ, ಇಂದು ತಾವು ಯಾವುದೇ ವೀರ ಬಾಲಕನ ಕಥೆಯನ್ನು ಬರೆಯಬೇಕು. ಪ್ರತಿಯೊಬ್ಬರು ಪುರಾಣದಲ್ಲಿ ಬರುವ ವೀರ ಬಾಲಕ, ಪುರಾಣದಲ್ಲಿ ಅಂದರೆ ರಾಮಾಯಣ, ಮಹಾಭಾರತ ಇಂತಹ ಕಥೆಗಳಲ್ಲಿ ಬರುವ ವೀರ ಬಾಲಕನ ಕಥೆಯನ್ನು ಬರೆದು ನಂತರ ನಾವು ಅವುಗಳ ಹಸ್ತಪ್ರತಿ ಅಂದರೆ ಮ್ಯಾಗ್ಝಿನ್ ಟೈಪ್ ಸಿದ್ಧಪಡಿಸತಕ್ಕದ್ದು. ಹಾಗಾಗಿ ಇಂದಿನ ಕೆಲಸ ವೀರ ಬಾಲಕನ ಕಥೆಯನ್ನು ಬರೆಯುವುದು. ನಂತರ ಇಂದು ಹೊಸ ಪಾಠವನ್ನು ಪ್ರಾರಂಭಿಸೋಣ. ಆ ಪಾಠದ ಹೆಸರು ವೀರ ಅಭಿಮನ್ಯು. ವೀರ ಅಭಿಮನ್ಯು. ವೀರ ಪದದ ಅರ್ಥ ಅಂದರೆ ಸಾಧನೆಗಳನ್ನು ಮಾಡಿದವ ವೀರ. ವೀರ ಅಭಿಮನ್ಯು ಪಾಠವನ್ನು ತಿಳಿದುಕೊಳ್ಳೋಣ. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಯುದ್ಧ ಎಲ್ಲಿ ಪ್ರಾರಂಭವಾಗಿತ್ತು? ಕುರುಕ್ಷೇತ್ರದಲ್ಲಿ. ಯಾರ ನಡುವೆ? ಕೌರವರ ಮತ್ತು ಪಾಂಡವರ ನಡುವೆ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೆಯ ದಿನ. ಯಾವ ದಿನ? 12ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ದ್ರೋಣಾಚಾರ್ಯರು. ನಂತರ ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ಈ ಚಕ್ರವ್ಯೂಹದ ವಿದ್ಯೆ ಕೃಷ್ಣ, ಬಲರಾಮ, ಅರ್ಜುನ ಇವರಿಗೆ ಮಾತ್ರ ತಿಳಿದಿತ್ತು. ಹಾಗಾಗಿ ಇದರಿಂದ ಭೀಮಸೇನ, ಧರ್ಮರಾಯ ಬಹಳಷ್ಟು ಚಿಂತಾಕ್ರಾಂತರಾಗಿದ್ದರು. ಬಹಳಷ್ಟು ಚಿಂತಾಕ್ರಾಂತರಾಗಿದ್ದರು ಎಂದರೆ ಬಹಳಷ್ಟು ಚಿಂತೆಯಾಗಿತ್ತು. ನಾವು ಯಾವ ರೀತಿ ಈ ಚಕ್ರವ್ಯೂಹವನ್ನು ಬಿಡಿಸುವುದು ಎಂದು. ಯಾಕೆಂದರೆ ಈ ವಿದ್ಯೆ ಅವರಿಗೆ ತಿಳಿದಿಲ್ಲ. ಭೇದಿಸುವ ವಿದ್ಯೆ. ಭೇದಿಸುವುದು ಎಂದರೆ ಆ ಚಕ್ರವ್ಯೂಹ, ಚಕ್ರದಿಂದ ಹೊರಗೆ ಬರುವಂಥದ್ದು. ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯರಿಗೆ ಸಂಗ್ರಾಮ, ಚಿಂತಾಕ್ರಾಂತ, ಕುರುಕ್ಷೇತ್ರ, ಚಕ್ರವ್ಯೂಹ ಈ ಪದಗಳ ಬಹಳಷ್ಟು ನುಡಿಗಟ್ಟುಗಳನ್ನು ಹೊಂದಿದೆ. ಅಂತಹ ಪದಗಳ ಅರ್ಥವನ್ನು ತಾವು ಹುಡುಕಿ ಬರೆಯಿರಿ. ನಂತರ ಮುಂದಿನ ಭಾಗದಲ್ಲಿ ಇದು ನಾಟಕ ರೂಪದಲ್ಲಿ ನಾವು ಅಭಿನಯಿಸೋಣ. ದೃಶ್ಯಗಳಲ್ಲಿ ಬರುವ ಪಾತ್ರಗಳು ವೀರ ಅಭಿಮನ್ಯು ಪಾಠವಾದ ಕಾರಣ ಅಭಿಮನ್ಯು ಇರುತ್ತಾರೆ. ಧರ್ಮರಾಯ, ಭೀಮಸೇನನು ಇರುತ್ತಾರೆ. ಅಭಿಮನ್ಯು, ಧರ್ಮರಾಯ, ಭೀಮಸೇನ ಮತ್ತು ಸುಭದ್ರೆ, ದುರ್ಯೋಧನ ಈ ಪಾತ್ರಗಳು ಈ ವೀರ ಅಭಿಮನ್ಯು ಪಾಠದಲ್ಲಿ ಬರುತ್ತದೆ. ನಂತರ ದೃಶ್ಯಾವಳಿಗಳ ಮೂಲಕ
ನಾವು ಒಂದೊಂದು ದೃಶ್ಯಗಳ ಬಗ್ಗೆ ಸವಿವರವಾಗಿ ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ಸಾಧಾರಣ 3 ದೃಶ್ಯಾವಳಿಗಳು ಹೊಂದಿದ್ದು, ಜೊತೆಗೆ ಈ ಪಾಠಗಳಲ್ಲಿ ಬರುವ ಪಾತ್ರಗಳ ಬಗ್ಗೆ ನಾವು ತಿಳಿಯತಕ್ಕದ್ದು. ಅಭಿಮನ್ಯು, ಧರ್ಮರಾಯ, ಭೀಮಸೇನ, ದುರ್ಯೋಧನ, ಸುಭದ್ರೆ ಅವರು ಯಾವ ರೀತಿ ತಮ್ಮ ನಡುವೆ ಸಂಭಾಷಣೆಗಳನ್ನು ನಡೆಸುತ್ತಾರೆ, ಅದೇ ರೀತಿ ನಾವು ನಾಟಕಗಳನ್ನು ಅಭಿನಯಿಸಿ ಮಾಡೋಣ. ಮೊದಲು ಈ ಪಾಠದ ಬಗ್ಗೆ ನಾವು ತಿಳಿದುಕೊಂಡೆವು. ಏನು? ಕೌರವ ಮತ್ತು ಪಾಂಡವರ ನಡುವೆ ಕುರುಕ್ಷೇತ್ರ ಯುದ್ಧ ನಡೆದಿದೆ. ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಈ ಚಕ್ರವ್ಯೂಹದ ವಿದ್ಯೆ ಕೃಷ್ಣ, ಬಲರಾಮ, ಅರ್ಜುನರಿಗೆ ಮಾತ್ರ ತಿಳಿದಿದೆ. ಹಾಗಾಗಿ ಭೀಮಸೇನ ಮತ್ತು ಧರ್ಮರಾಯನಿಗೆ ಬಹಳಷ್ಟು ಚಿಂತಾಕ್ರಾಂತರಾಗಿದ್ದಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.